ರಾಜ್ಯ ದೇಶ ವಿದೇಶಗಳ ಪ್ರಮುಖ ಸುದ್ದಿಯನ್ನ ನಮ್ಮ ಶತಾಬ್ದಿ ಎಕ್ಸ್‌ಪ್ರೆಸ್‌ನಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಜಾತಿ ಗಣತಿ ವರದಿಗೆ ವಿಶ್ವಕರ್ಮ ಸ್ವಾಮೀಜಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನಮ್ಮ ಸಮಾಜದ ಸಂಖ್ಯೆ 40 ಲಕ್ಷಕ್ಕೂ ಅಧಿಕ ಇದೆ. ವರದಿಯಲ್ಲಿ ವಿಶ್ವಕರ್ಮ ಸಮುದಾಯದ ಸಂಖ್ಯೆ ತಪ್ಪಾಗಿದೆ. ಹಳೆ ಜಾತಿ ಗಣತಿಯನ್ನ ಬಿಟ್ಟು ಮತ್ತೊಮ್ಮೆ ಜಾತಿ ಗಣತಿ ಮಾಡಲಿ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ. ತಪ್ಪನ್ನ ಸರಿ ಮಾಡದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿ ಸಂಬಂಧ ಕುರುಬರ ಸಂಘ ಸಭೆಯನ್ನ ನಡೆಸಿದ್ದು, ಜಾತಿ ಗಣತಿ ವರದಿಗೆ ಪ್ರಬಲ ಸಮಾಜಗಳ ವಿರೋಧ ವ್ಯಕ್ತವಾಗ್ತಿದೆ. ಇನ್ನು ವಿರೋಧದ ಬೆನ್ನಲ್ಲೇ ಕುರುಬ ಸಂಘದ ಈಗ ಫುಲ್ ಅಲರ್ಟ್ ಆಗಿದೆ. ಸಂಘ ಬೆಂಗಳೂರಿನ ಕುರುಬರ ಸಂಘದ ಕಚೇರಿಯಲ್ಲಿ ಸಭೆಯನ್ನ ಆಯೋಜಿಸಿದ್ದು, ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ, ಮಾವಳ್ಳಿ ಶಂಕರ್, ಅನಂತ್ ನಾಯಕ್, ಎಂ ಸೋಮಶೇಖರ್, ರಾಜಚಂದ್ರಪ್ಪ, ಮಹಂತೇಶ ಕೌಲಗಿ, ಎಸ್ಸಿ ಎಸ್ಟಿ ಒಬಿಸಿ ಕುರುಬರು, ವಾಲ್ಮೀಕಿ ಈಡಿಗ ನಾಯಕರು, ಇನ್ನು ಲಂಬಾಣಿ ಸೇರಿ 50ಕ್ಕೂ ಹೆಚ್ಚು ಸಮುದಾಯಗಳ ಮುಖಂಡರು ಭಾಗಿಯಾಗಿದ್ರು. ಜಾತಿ ಗಣತಿ ವರದಿ ವಿಚಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಒಳ್ಳೆಯ ರಾಜಕಾರಣಿ, ಅವರು ಅದೇ ಲೆವೆಲ್ನಲ್ಲಿ ಇರಬೇಕು, ಅಲ್ಲಿಂದ ಕೆಳಗಿಳಬಾರದು ಅನ್ನೋದಾಗಿ ಹೇಳಿದ್ದಾರೆ. ಈ ವರದಿಗೆ 10 ವರ್ಷ ಕಳೆದಿದೆ. ಇದರಲ್ಲಿ ಯಾರಿಗೆ ತೊಂದರೆ ಅನ್ನೋದಕ್ಕಿಂತ ಹಲವು ಗೊಂದಲಗಳು ಈಗ ಸೃಷ್ಟಿಯಾಗಿದೆ. ಹೀಗಾಗಿ ಗೊಂದಲ ಮಾಡ್ಕೊಳ್ಬೇಡಿ, ಈ ವರದಿಯನ್ನ ತಿರಸ್ಕಾರ ಮಾಡಿ ಅನ್ನೋದಾಗಿ ಹೇಳಿದ್ದಾರೆ. ಲಿಂಗಾಯತ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕಂತ ಕೈ ಶಾಸಕ ಬಸವರಾಜ ಶಿವಗಂಗಾ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, 7 ಲಿಂಗಾಯತ ಮಂತ್ರಿಗಳು ಸಮಾಜವನ್ನ ಕಾಪಾಡ್ತಿಲ್ಲ, 7 ಸಚಿವರು ಸಮಾಜದ ಹಿತವನ್ನ ಕಾಪಾಡಲು ಸಮರ್ಥರಾಗಿಲ್ಲ. ಇಂಥವರನ್ನ ನಂಬಿಕೊಂಡು ರಾಜಕೀಯ ಮಾಡಲು ಆಗುತ್ತಾ? ಒಕ್ಕಲಿಗ ಶಾಸಕರ ಸಭೆ ಕರೆದು ಡಿಕೆಶಿ ಬದ್ಧತೆಯನ್ನ ಪ್ರದರ್ಶಿಸಿದ್ದಾರೆ. ಆದ್ರೆ ನಮ್ಮ ಸಮುದಾಯದ ನಾಯಕರು ಏನು ಮಾಡ್ತಿದ್ದಾರೆ ಅನ್ನೋದಾಗಿ ಕಿಡಿಕಾರಿದ್ದಾರೆ. ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ನಾಯಕರು ತಲೆ ಕೆಡಿಸಿಕೊಂಡಿದ್ದಾರೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, 3 ಹಂತದಲ್ಲಿ ಜನಾಕ್ರೋಶ ಆಯೋಜನೆಯನ್ನ ಮಾಡಿದ್ದೇವೆ. ಬೆಲೆ ಏರಿಕೆ ಪರಿಣಾಮ ಜನರು ತತ್ತರಿಸಿ ಹೋಗಿದ್ದಾರೆ, ರೋಸಿ ಹೋಗಿಬಿಟ್ಟಿದ್ದಾರೆ ಜನರು. ಜನಾಕ್ರೋಶ ಯಾತ್ರೆ ದಿಕ್ಕು ಬದಲಿಸಲು ನಾಳೆ ಕಾಂಗ್ರೆಸ್ ಹೋರಾಟ ಮಾಡ್ತಿದೆ ಅನ್ನೋದಾಗಿ ಹೇಳಿದ್ದಾರೆ. ಇದು ಜಾತಿ ಗಣತಿಯೇ ಅಲ್ಲವೇ ಅಲ್ಲ ಅನ್ನೋದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಇದು ಗಣತಿಯಲ್ಲ, ಇದು ಸಮೀಕ್ಷೆ ಅಷ್ಟೇ, ಇದು ಗಣತಿಯಲ್ಲ ಅನ್ನೋದಾಗಿ ಯಾವುದೇ ರೀತಿ ಗೊಂದಲ ಬೇಡ. ಇನ್ನು ವೈಜ್ಞಾನಿಕವಾಗಿಯೂ ಅಲ್ಲ ನಡೆದಿದೆ, ಹಾಗಾಗಿ ನಾಳೆ ಪರಿಷ್ಕರಣೆ ಆಗಲಿದೆ, ಸಂಪುಟದಲ್ಲಿ ಪರಿಷ್ಕರಣೆ ಆಗತ್ತೆ, ಅವಸರ ಬೇಡ ಅನ್ನೋದಾಗಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿ ಜಾರಿಗೆ ಮುಂದಾಗಿರುವಂತಹ ಸರ್ಕಾರದ ನಡೆಗೆ ಪರ ವಿರೋಧಗಳು ವ್ಯಕ್ತವಾಗ್ತಿವೆ. ಈ ಕುರಿತು ಮಾತನಾಡಿರುವಂತಹ ಶಾಸಕ ಶಾಮನೂರು ಶಿವಶಂಕರಪ್ಪ ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಎದುರಾಕಿಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ ಅನ್ನೋದಾಗಿ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ರಾಜ್ಯದಲ್ಲಿ ಫಸ್ಟ್ ಲಿಂಗಾಯತರಿದ್ದಾರೆ, ಸೆಕೆಂಡ್ ಒಕ್ಕಲಿಗರಿದ್ದಾರೆ, ನಮ್ಮನ್ನ ಎದುರಾಕೊಂಡು ರಾಜ್ಯಭಾರ ಮಾಡೋಕೆ ಆಗುತ್ತಾ? ಒಕ್ಕಲಿಗರು ಇಬ್ಬರೂ ಸೇರಿ ಹೋರಾಟವನ್ನ ಮಾಡ್ತೇನೆ ಅನ್ನೋದಾಗಿ ಹೇಳಿದ್ದಾರೆ. ಬೆಲೆ ಏರಿಕೆ, ಪರಿಶಿಷ್ಟ ಜಾತಿಯ ಪಂಗಡ ಜನಾಂಗವನ್ನ ಬೀದಿಗೆ ತಳ್ಳುವುದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ದೇವೆ ಅನ್ನೋದಾಗಿ ಶ್ರೀರಾಮುಲು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಬಂತು ಅನ್ನೋ ಮನಸ್ಥಿತಿ ಜನರಲ್ಲಿ ಬಂದುಬಿಟ್ಟಿದೆ. ಹುಬ್ಬಳ್ಳಿಯಲ್ಲಿ ಅಮಾಯಕ ಮಗಳ ಮೇಲೆ ಅತ್ಯಾಚಾರ ಆಗಿದೆ. ಇಂತಹ ಪ್ರಕರಣಗಳ ಬಗ್ಗೆ ರಾಜ್ಯದ ಗೃಹ ಮಂತ್ರಿ ಉಡಾಫೆ ಉತ್ತರವನ್ನ ಕೊಡ್ತಿದ್ದಾರೆ ಅನ್ನೋದಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ಜಾತಿ ಗಣತಿ ಬಗ್ಗೆ ಈಗಲೇ ಮಾತನಾಡುವುದು ಸರಿಯಲ್ಲ ಎಂದಾಗಿ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಹೇಳಿದ್ದಾರೆ. ಕಾರವಾರದಲ್ಲಿ ಮಾತನಾಡಿದ ಅವರು, ಜಾತಿ ಗಣತಿ ಬಗ್ಗೆ ಸಿಎಂ ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ, ಅಲ್ಲಿ ಈ ಬಗ್ಗೆ ಚರ್ಚೆ ನಡೆಯುತ್ತೆ. ಈ ವರದಿಯನ್ನ ಸ್ವೀಕರಿಸಿದ ಬಳಿಕ ಅಧಿಕೃತವಾಗಿ ಬಹಿರಂಗಗೊಳಿಸಲಿದೆ, ಆ ಮೂಲಕವೇ ನಂತರ ಉತ್ತರವನ್ನ ಕೊಡಬೇಕು. ಹಾಗಾಗಿ ಭಿನ್ನಾಭಿಪ್ರಾಯ ಮೂಡುವಂತ ಚರ್ಚೆಗಳಿಗೆ ಯಾರೂ ಕೂಡ ಮುಂದಾಗಬಾರದು ಅನ್ನೋದಾಗಿ ಹೇಳಿದ್ರು. $7,500 ಕೋಟಿ ಆಸ್ತಿಯನ್ನ ಸೋನಿಯಾ ರಾಹುಲ್ ಈ ಹಣವನ್ನ ಕಬಳಾಯಿಸಿದ್ದಾರೆ ಅನ್ನೋದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಅಮ್ಮ ಮಗ
ಹಸು ಮತ್ತು ಕರು ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾರೆ. ಈ ರೀತಿಯ ಸ್ಕೀಮ್ ಜಾರಿಗೆ ತಂದ ಕಾಂಗ್ರೆಸ್ಗೆ ನೊಬೆಲ್ ಪ್ರಶಸ್ತಿಯನ್ನ ಕೊಡಬೇಕು. ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾದ ಕಾಂಗ್ರೆಸ್ ಯಾವ ನೈತಿಕತೆ ಆಧಾರದ ಮೇಲೆ ನಮ್ಮ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ? 7,500 ಕೋಟಿ ಆಸ್ತಿ ಕಾನೂನು ಪ್ರಕಾರ ಸರ್ಕಾರಕ್ಕೆ ಬರಬೇಕು. ಆರೋಪಿಗಳಿಗೆ ಶಿಕ್ಷೆ ಆಗಬೇಕನ್ನೋದಾಗಿ ಆಗ್ರಹಿಸಿದ್ದಾರೆ. ಏನೋ ಜಾತಿ ಗಣತಿ ರಾಜಕೀಯ ಫಸಲಿಗೆ ಸಿಎಂ ಸಿದ್ದರಾಮಯ್ಯನವರು ಹೊಂಚು ಹಾಕ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೆ ಕೇಂದ್ರ ಸಚಿವ HDK ಎಕ್ಸ್ನಲ್ಲಿ ಕಿಡಿಕಾರ್ತಿದ್ದಾರೆ. ಶ್ರೀಮಾನ್ ಸಿದ್ದರಾಮಯ್ಯನವರೇ, ಸತ್ಯ ಹೇಳಿ, ನೀವು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅನ್ನೋದಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಅತಿ ಹಿಂದುಳಿದ 2A ವರ್ಗದಲ್ಲಿ ಒಂದು ರೀತಿ ಬೆಣ್ಣೆ ನುಂಗಿದ ಭೂಪರು ಯಾರು ಅನ್ನೋದಾಗಿ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ನಾಸಿರ್ ಹುಸೇನ್ ಅವರಿಗೆ ಶಾಸಕ ನಾಗೇಂದ್ರ ಅವರು ಮತ್ತು ಅವರ ಭರತ್ ರೆಡ್ಡಿ ನೇತೃತ್ವದಲ್ಲಿ ಸನ್ಮಾನವನ್ನ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿ ಗಮನ ಸೆಳೆದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗೋದು ಅಂದ್ರೆ ಸರಳದ ಮಾತಲ್ಲ ಅನ್ನೋದಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಆರೋಪದ ಅಡಿಯಲ್ಲಿ ಬಂಧಿತರಾಗಿದ್ದ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋನ ಮಾಜಿ ಸ್ಪರ್ಧಿಗಳಾದ ರಜತ್ ಕಿಶನ್ ಮತ್ತು ವಿನಯ್ ಗೌಡ ಅವರಿಗೆ ನಗರದ 24ನೇ ACMMAR ನ್ಯಾಯಾಲಯ ಈ ಹಿಂದೆ ಷರತ್ತುಬದ್ಧ ಜಾಮೀನನ್ನು ನೀಡಿತ್ತು. ಆದರೆ ಜಾಮೀನು ಪಡೆದು ಷರತ್ತನ್ನ ಉಲ್ಲಂಘನೆ ಮಾಡಿರುವ ವಿಚಾರಕ್ಕೆ ರಜತ್ನನ್ನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ರೋಡ್ ರೇಸ್ ಕೇಸ್ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಕಾರಿಗೆ ಅಡ್ಡ ಬಂದು ಕಾರು ಚಾಲಕನಿಗೆ ಧಮಕಿ ಹಾಕಿ ಕಾರು ಡ್ಯಾಮೇಜ್ ಮಾಡಲು ಯತ್ನಿಸಿದ ಘಟನೆ ವೈಟ್ಫೀಲ್ಡ್ನಲ್ಲಿ ನಡೆದಿದೆ. ಹೆಲ್ಮೆಟ್ ಧರಿಸದೆ ಬಂದ ಇಬ್ಬರು ಯುವಕರಿಂದ ಕೃತ್ಯ ನಡೆದಿದ್ದು, ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಆರೋಪಿಗಳ ಕೃತ್ಯ ಸೆರೆಯಾಗಿದೆ. ಈ ಕುರಿತು ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮ್ಮ ಮೆಟ್ರೋ ಕಾಮಗಾರಿ ವೇಳೆ ನಿರ್ಲಕ್ಷ್ಯ ತೋರಿದ ಪರಿಣಾಮ ಮತ್ತೊಂದು ದುರಂತ ಸಂಭವಿಸಿದೆ. ಮೆಟ್ರೋ ಕಾಮಗಾರಿಗೆ ಕೊಂಡೊಯ್ಯುತ್ತಿದ್ದಂತ ವೈಡೆಕ್ಟ್ ಉರುಳಿ ಬಿದ್ದು ಓರ್ವ ಆಟೋ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ನಡೆದಿದೆ. ಕಾಸಿಂ ಸಾಬ್ ಮೃತ ಆಟೋ ಚಾಲಕ. ಈತ ಮೂಲತಃ ಹೆಗಡೆ ನಗರದ ನಿವಾಸಿ. ಪ್ಯಾಸೆಂಜರ್ ಹಾಕಿಕೊಂಡು ನಾಗವರದ ಕಡೆ ಹೋಗ್ತಿರುವಂತ ವೇಳೆ ದುರಂತ ಸಂಭವಿಸಿದ್ದು, ಆಟೋದಲ್ಲಿದ್ದ ಪ್ಯಾಸೆಂಜರ್ ಕೊಂಚದಲ್ಲೇ ಎಸ್ಕೇಪ್ ಆಗಿದ್ದಾರೆ. ಅಕಾಲಿಕ ಧಾರಾಕಾರ ಆಲಿಕಲ್ಲು ಮಳೆಯಿಂದ ಭತ್ತದ ಬೆಳೆ ಹಾನಿಯಾಗಿದೆ. ರಾಯಚೂರಿನ ಮಾಸ್ಕಿ ತಾಲೂಕಿನ ಗೌಡವಬಾವಿ, ಹಿರೇದಿನ್ನಿ, ಸಿಂಧನೂರು ತಾಲೂಕಿನ ಹಲವು ಕಡೆಗಳಲ್ಲಿ ಭತ್ತ ಬೆಳೆ ನೆಲಕಚ್ಚಿದೆ. ಕಟಾವಿನ ಹಂತಕ್ಕೆ ಬಂದಿದ್ದಂತ ಭತ್ತದ ಬೆಳೆಗಳು ಆಲಿಕಲ್ಲು ಸಹಿತ ಭಾರೀ ಮಳೆಯಿಂದಾಗಿ ಸಂಪೂರ್ಣ ನಾಶ ಆಗಿದೆ. ಇನ್ನು ಭತ್ತದ ಬೆಳೆ ಮಧ್ಯೆ ಬಿದ್ದಿರುವಂತ ಆಲಿಕಲ್ಲನ್ನ ಈಗ ತೋರಿಸಿ ಜನ ಕಣ್ಣೀರನ್ನ ಹಾಕ್ತಿದ್ದಾರೆ. ಅಲ್ಲಿನ ರೈತರು ಕಂಗಾಲಾಗಿದ್ದಾರೆ. ಕೂಡಲೇ ಸರ್ಕಾರ ಬೆಳೆ ನಷ್ಟಕ್ಕೆ ಪರಿಹಾರ ಕೊಡುವಂತೆ ಅನ್ನದಾತರು ಒತ್ತಾಯಿಸುತ್ತಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಔಷಧಿಯ ಕೊರತೆಯಿಂದ ಪುಟ್ಟ ಮಗುವೊಂದು ಸಾವನ್ನಪ್ಪಿರುವಂತ ದುರಂತ ಘಟನೆಯೊಂದು ನಡೆದಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಳೆ ಹುಬ್ಬಳ್ಳಿಯ ಆನಂದ್ ನಗರದ ನಿವಾಸಿ ಬಶೀರ್ ಅಹಮದ್ ಬಳ್ಳಾರಿ ಮತ್ತು ನಿಖಿತ್ ಬಳ್ಳಾರಿ ದಂಪತಿಯ ಮಗು ಸಾವನ್ನಪ್ಪಿದೆ. ಮಗು ಸಾವಿಗೆ ಕಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಕಾರಣ ಅನ್ನೋದಾಗಿ ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ವಿರುದ್ಧ ಪೋಷಕರು ಈಗ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಬೀಗ ಮುರಿದು ಸಾಯಿಬಾಬಾ ಮಂದಿರದಲ್ಲಿ ಕಳ್ಳತನ ಮಾಡಿದ್ದಾರೆ. ಕಾರವಾರದ ಕೋಡಿಬಾಗ್ನ ಸಾಯಿ ಕಟ್ಟಾದಲ್ಲಿರುವಂತಹ ಸಾಯಿಬಾಬಾ ಮಂದಿರದಲ್ಲಾಗಿರುವ ಘಟನೆ ಇದು. ಮುಂಜಾನೆ ಮಂದಿರದ ಬೀಗವನ್ನ ಮುರಿದು 12 ಕೆಜಿಗೂ ಹೆಚ್ಚು ಬೆಳ್ಳಿ ವಸ್ತುಗಳ ಕಳ್ಳತನ ಮಾಡಿ ಕದಿಮರು ಪರಾರಿಯಾಗಿದ್ದಾರೆ. ಮಂದಿರದಲ್ಲಿದ್ದ ಸಾಯಿಬಾಬನ ಬೆಳ್ಳಿ ಪಾದುಕೆ, ಕಿರೀಟ, ಛತ್ರಿ ಸೇರಿದಂತೆ ಬೆಳ್ಳಿ ಪಾತ್ರೆಗಳನ್ನ ಕಳ್ಳತನ ಮಾಡಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಕಾರವಾರ ನಗರ ಠಾಣಾ ಪೊಲೀಸರಿಂದ ಪರಿಶೀಲನೆ ಮಾಡಿದ್ದಾರೆ. ಇನ್ನು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕಾರವಾರ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬೋರ್ವೆಲ್ ಮೋಟಾರ್ ಸುಟ್ಟು ವಾರ ಕಳೆದರೂ ಕೂಡ ದುರಸ್ತಿ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸುತ್ತಿದ್ದಾರೆ. ಹತ್ತಿಕುಣಿ ಗ್ರಾಮದ ಚರಂಡಿ ನೀರು ಸೇರುವ ಹಳ್ಳದ ನೀರನ್ನೇ ಗ್ರಾಮಸ್ಥರು ಸೇವಿಸುತ್ತಿದ್ದಾರೆ. ಗ್ರಾಮಸ್ಥರು ಪಿಡಿಒಗೆ ಈಗಾಗಲೇ ಮನವಿಯನ್ನ ಮಾಡಿದ್ರು ಕೂಡ ಪಿಡಿಒ ಯಾವುದೇ ರೀತಿಯಾದ ಕೆಲಸ ಮಾಡ್ತಿಲ್ಲ ಅನ್ನೋದಾಗಿ ಜನರ ಮನವೊಲಿಕೆ ಕೂಡ ಯತ್ನಿಸಿದ್ರು. ಆದರೆ ಪಿಡಿಒಗೆ ಏಕವಚನದಲ್ಲಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ.
ತಲೆ ಮೇಲೆ ಕಲ್ಲನ್ನ ಎತ್ತು ಹಾಕಿ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ರಾಮಘಟ್ಟ ಗ್ರಾಮದ 28 ವರ್ಷದ ಆಶಾ ಎಂಬ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಸಾಲದ ವಿಚಾರಕ್ಕೆ ಆಗಾಗ ತಾನು ಕೆಲಸ ಮಾಡ್ತಿದ್ದಂತ ಸ್ಕೂಲ್ ಬಸ್ ಡ್ರೈವರ್ ಮಂಜುನಾಥ್ ಜೊತೆ ಮಾತನಾಡ್ತಿದ್ದಂತ ಆಶಾ ಹಣ ಪಡೆಯಲು ಹೋಗಿದ್ದಾಗ ತಲೆ ಮೇಲೆ ಕಲ್ಲನ್ನ ಎತ್ತು ಹಾಕಿ ಕೊಲೆ ಮಾಡಿದ್ದಾನೆ. ಇನ್ನು ಸ್ಥಳಕ್ಕೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿ ಮಂಜುನಾಥ್ನನ್ನ ಬಂಧಿಸಿದ್ದಾರೆ. ಘಟನೆ ಸಂಬಂಧ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 3 ತಿಂಗಳು ಕಳೆದರೂ ಎಟಿಎಂ ದರೋಡೆಕೋರರು ಪತ್ತೆಯಾಗಿಲ್ಲ. ಬೀದರ್ನಲ್ಲಿ ಜನವರಿ 16ರಂದು ಹಾಡು ಹಗಲೇ ಎಟಿಎಂ ದರೋಡೆ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಸಿಎಂಸಿ ಏಜೆನ್ಸಿಯ 2 ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ಮಾಡಿ ದರೋಡೆ ಮಾಡಿದ್ದಂತ ಕಳ್ಳರು ಸ್ಥಳದಲ್ಲೇ ಓರ್ವ ಗಿರಿ, ವೆಂಕಟೇಶ್, ಮಲ್ಲಪ್ಪ ಸಾವನ್ನಪ್ಪಿದ್ರು. ಒಟ್ಟು 83 ಲಕ್ಷ ಲೂಟಿ ಮಾಡಿ ಬಿಹಾರ ಮೂಲದ ಅಲೋಕ್ ಕುಮಾರ್ ಹಾಗೂ ಅಮನ್ ಕುಮಾರ್ ಪರಾರಿಯಾಗಿದ್ರು. ಆದರೆ 3 ತಿಂಗಳು ಕಳೆದರೂ ಕೂಡ ಪೊಲೀಸರು ಆ ಕಳ್ಳರನ್ನ ಇನ್ನೂ ಕೂಡ ಪತ್ತೆ ಹಚ್ಚಿಲ್ಲ. ಕೋಟೆನಾಡು ಚಿತ್ರದುರ್ಗದ ಶಕ್ತಿ ದೇವತೆ ಅಕ್ಕ ತಂಗಿಯರ ಐತಿಹಾಸಿಕ ಭೇಟಿ ವಿಜೃಂಭಣೆಯಿಂದ ನೆರವೇರಿತು. ದುರ್ಗದ ನವದುರ್ಗೆಯರಲ್ಲಿ ತ್ರಿಪುರ ಸುಂದರಿಯಾಗಿರುವಂತಹ ತಿಪ್ಪನಘಟ್ಟಮ್ಮ, ಬರಗೇರಮ್ಮ ಮುನಿಸು ಮುರಿದು ವರ್ಷಕ್ಕೊಮ್ಮೆ ಎದುರಾಗಿ ಅಪ್ಪಿಕೊಳ್ಳುವುದೇ ಐತಿಹಾಸಿಕ ಭೇಟಿ ಉತ್ಸವ ಅಂತ ಕರೆಯಲಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ 2 ಅಕ್ಕ ತಂಗಿಯರ ಭೇಟಿ ರಂಗಯ್ಯನ ಬಾಗಿಲ ರಾಜ್ಯ ಬೀದಿಯಲ್ಲಿ ನೆರವೇರಿತು. 2 ಶಕ್ತಿ ದೇವತೆಗಳು ಪರಸ್ಪರ ಮುನಿಸು ಮರೆತು ಭೇಟಿಯಾಗುವಂತಹ ದೃಶ್ಯವನ್ನ ಕೋಟೆನಾಡಿನ ಜನರು ಕಣ್ತುಂಬಿಕೊಂಡು ಶಿಳ್ಳೆ ಹೊಡೆದು ಬಹಳಷ್ಟು ಸಂಭ್ರಮವನ್ನ ಪಟ್ಟಿದ್ದಾರೆ. ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಯುವಕನ ಮೇಲೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಪ್ರಜ್ವಲ್ ದೊಡ್ಡಮನಿ ಮೇಲೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ ಹಾಗೂ ಸಹಚರರಿಂದ ಹಲ್ಲೆ ಮಾಡಲಾಗಿದೆ. ಸಿಗರೇಟು ಕೊಡೋದಕ್ಕೆ ನಿರಾಕರಿಸೋದಕ್ಕೆ ಕೆಟ್ಟ ಶಬ್ದಗಳಿಂದ ಬೈದು ಮನಬಂದಂತೆ ಥಳಿಸಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಸಂಬಂಧ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇಶದಾದ್ಯಂತ ನಡೆಯುತ್ತಿರುವ ಲಾರಿ ಮುಷ್ಕರ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಹೊರ ರಾಜ್ಯಗಳಿಂದ ಯಾವುದೇ ಲಾರಿ ನಗರಕ್ಕೆ ಬಂದಿಲ್ಲ. ವಿವಿಧ ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಮುಷ್ಕರವನ್ನ ಮುಂದುವರಿಸೋದಕ್ಕೆ ಲಾರಿ ಮಾಲಕರು ಘೋಷಣೆಯನ್ನ ನೀಡಿದ್ದಾರೆ. ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ಜೊತೆ ನಡೆದ ಸಂಧಾನ ಸಭೆಯೂ ಕೂಡ ವಿಫಲವಾಗಿದ್ದು, ಇಂದು ಸಹ 7 ಲಕ್ಷಕ್ಕೂ ಅಧಿಕ ಲಾರಿಗಳು ಸ್ತಬ್ಧವಾಗುತ್ತೆ. ದ್ವಿಚಕ್ರ ವಾಹನಗಳ ನಡುವೆ ಡಿಕ್ಕಿಯಾಗಿ 2 ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ಕ್ರಾಸ್ ಬಳಿ ಈ ಅಪಘಾತ ಆಗಿದೆ. 70 ವರ್ಷದ ಚಂದ್ರೇಗೌಡ ಹಾಗೂ 27 ವರ್ಷದ ಅಶೋಕ್ ಸಾವನ್ನಪ್ಪಿದ್ದಾರೆ. ಹಿಂಬದಿ ಸವಾರ ಓಂಕಾರ್ಗೆ ಗಂಭೀರ ಗಾಯಗಳಾಗಿವೆ. ಘಟನೆ ಸಂಬಂಧ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಡಿಯುವ ನೀರಿನ ವಿಚಾರಕ್ಕೆ 2 ಕುಟುಂಬಗಳು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ. ತುಮಕೂರು ನಗರದ ಮರಳೂರು ದಿಣ್ಣೆಯಲ್ಲಿ ಈ ಒಂದು ಘಟನೆಯಾಗಿದೆ. ಇನ್ನು ವೀರಸಾಗರ ನಿವಾಸಿ ಇಕ್ಬಾಲ್ ಅಹಮದ್, ಅಕ್ಕ ಸೈದಾ ಬಾನು ನೀರನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರು ಕುಟುಂಬದ ನಡುವೆ ಜಗಳ ಆಗಿದೆ. ಸೈದಾ ಬಾನುಗೆ ನೀರು ಹಿಡಿದುಕೊಳ್ಳದಂತೆ ಅಡ್ಡಿಪಡಿಸಿ ಜಗಳ ಮಾಡಿದ್ದಾರೆ. ಜಗಳ ವಿಕೋಪಕ್ಕೆ ತಿರುಗಿ ಹಲ್ಲೆಗೆ ಮುಂದಾಗಿದ್ದಾರೆ. ಈ ವೇಳೆ ಜಗಳ ಬಿಡಿಸೋದಕ್ಕೆ ಹೋದ ಇಕ್ಬಾಲ್ ಹಾಗೂ ಅಬ್ದುಲ್ಗೆ ಸಲ್ಮಾನ್ ಎಂಬಾತ ಕಬ್ಬಿಣದ ರಾಡ್ನಿಂದ ತಲೆಗೆ ಹಾಗೂ ಎದೆಗೆ ಮರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು, ನಾನು ರೌಡಿ, ಪೊಲೀಸ್ಗೆ ದೂರು ನೀಡಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ದಾನೆ. ಈ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಮುಂದೆ ಬಸ್ನಲ್ಲಿ ಪ್ರಯಾಣಿಸಬೇಕಾದ್ರೆ ಆಧಾರ್ ಕಾರ್ಡ್ ಬೇಕಿಲ್ಲ, ಶೀಘ್ರವೇ ಬರುತ್ತೆ ಸ್ಮಾರ್ಟ್ ಕಾರ್ಡ್ ನೋಡಿ. ಇನ್ನು ಮುಂದೆ ಬಸ್ನಲ್ಲಿ ಹೋಗುವಂತ ಹೊತ್ತಿನಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸಿದ್ರೆ ಸಾಕು, ಆಧಾರ್ ಕಾರ್ಡ್ ತೋರಿಸಬೇಕಿರುವಂತ ಟೆನ್ಷನ್ ಇರಲ್ಲ. ಶಕ್ತಿ ಯೋಜನೆಯನ್ನ ಸರಳ ಮಾಡೋದಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಿಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಫ್ರೀ ಆಗಿ 2 ತಿಂಗಳಲ್ಲಿ ಮಹಿಳೆಯರಿಗೆ ಈ ಸ್ಮಾರ್ಟ್ ಕಾರ್ಡ್ ಕೈ ಸೇರುತ್ತೆ. ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಅನ್ನ ಗ್ರಾಮ 1, ಬೆಂಗಳೂರು 1 ನಲ್ಲಿ ಅಪ್ಲೈ ಮಾಡಬೇಕು. ಕೆಲವೇ ತಿಂಗಳಲ್ಲಿ ರಾಜ್ಯದ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಕೈ ಸೇರುತ್ತೆ. ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ.
ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಇನ್ನು ಬೆಳಗಾವಿ, ರಾಯಚೂರು, ಕೊಪ್ಪಳ, ಧಾರವಾಡ, ಗದಗ ಮತ್ತು ಹಾವೇರಿ ಜಿಲ್ಲೆಯ ಕೆಲವೆಡೆ ಸಾಧಾರಣ ಮಳೆಯಾಗಲಿದೆ. ಕೊಡಗು ಜಿಲ್ಲೆಯ ಕೆಲವೆಡೆ ಇಂದು ಗುಡುಗು ಸಿಡಿಲಿನೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದಿಂದ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆಯನ್ನ ಮಾಡಲಾಯಿತು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದಿದ್ದಿಗೆ ಗ್ರಾಮ ಪಂಚಾಯಿತಿ ಎದುರು ಮೂಲಭೂತ ಸೌಕರ್ಯವಿಲ್ಲದೆ ವಾಸಿಸುತ್ತಿರುವಂತಹ ಕುಟುಂಬಗಳು ಪಂಚಾಯಿತಿಗೆ ಬೇಗವನ್ನ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ರು. ಸುಮಾರು ವರ್ಷಗಳಿಂದ ದಿದ್ದಿಗೆ ಹೊಸೂರಿನಲ್ಲಿ ನೂರಾರು ಕುಟುಂಬ ವಾಸಿಸ್ತಾ ಇದ್ದು ಗ್ರಾಮ ಪಂಚಾಯಿತಿಯಿಂದ ನೀರಿನ ವ್ಯವಸ್ಥೆ ಹಾಗೂ ವಿಶೇಷವಾಗಿ ವಿದ್ಯುತ್ ವ್ಯವಸ್ಥೆ ಸಿಗದೇ ಇಲ್ಲ. ಈ ವಿಚಾರಕ್ಕೆ ಸಾಕಷ್ಟು ಬಾರಿ ಬೆಸ್ಕಾಂ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅವರಿಗೆ ತಿಳಿಸಿದ್ರು ಸಹ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಕುಕ್ಕರ್ ತಯಾರಿ ಮಾಡುವಂತ ಕಾರ್ಖಾನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡವನ್ನು ಸಂಭವಿಸಿಬಿಟ್ಟಿದೆ. ಬೆಂಗಳೂರಿನ ಮಾಚೋಹಳ್ಳಿಯಲ್ಲಿರುವಂತಹ ಮನೋಜ್ ಮೆಟಲ್ಸ್ ಕಂಪನಿ ಹೆಸರಿನ ಕುಕ್ಕರ್ ಫ್ಯಾಕ್ಟರಿಯಲ್ಲಿ ಭಾರಿ ಅವಘಡ ಸಂಭವಿಸಿದೆ. ಈ ಅವಘಡದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಸ್ಥಳಕ್ಕೆ ನೆಲಮಂಗಲ ಅಗ್ನಿಶಾಮಕ ದಳ ಭೇಟಿ ನೀಡಿ ಬೆಂಕಿ ನಂದಿಸಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬಾಲಕಿ ಹತ್ಯೆಗೈದ ಆರೋಪಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಂತಕನ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಶವಗಾರದಲ್ಲಿ ಹಂತಕನ ಶವ ಅನಾಥವಾಗಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಪತ್ತೆಗೆ ರಿತೇಶ್ ಕುಮಾರ್ ಭಾವಚಿತ್ರವನ್ನ ಈಗ ಹುಬ್ಬಳ್ಳಿಯ ಅಶೋಕ್ ನಗರ ಠಾಣಾ ಪೊಲೀಸರು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಈತನ ಗುರುತು ಪರಿಚಯ ಇದ್ದವರು ಕೂಡಲೇ ಸಂಪರ್ಕಿಸಬಹುದು ಅನ್ನೋದಾಗಿ ಪ್ರಕಟಣೆಯನ್ನ ತಿಳಿಸಿದ್ದಾರೆ. ಬಿಡಿಎ ಭೂಸ್ವಾಧೀನ ಹೆಸರಲ್ಲಿ ರೇಣುಕಾ ಯಲ್ಲಮ್ಮ ಬಡಾವಣೆಯ ನಿವಾಸಿಗಳ ಬಳಿ ಹಣ ವಸೂಲಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಸುಮಾರು 800 ಮನೆಗಳಿರುವಂತಹ ದೊಡ್ಡ ಬಡಾವಣೆ ಇದಾಗಿದ್ದು ಇತ್ತೀಚೆಗೆ ಜಮೀನಿನ ಮೂಲ ರೈತರಿಗೆ ಬಿಡಿಎ ಭೂಸ್ವಾಧೀನಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಈ ಬೆನ್ನಲ್ಲೇ ಬಿಡಿಎ ಭೂಸ್ವಾಧೀನ ಕೈ ಬಿಡಿಸುವುದಾಗಿ ಶ್ರೀನಿವಾಸ್ ಮತ್ತು ಇತರರು ಹಣ ವಸೂಲಿ ಮಾಡಿದಾರಂತ ಸ್ಥಳೀಯರು ಆರೋಪಿಸಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ.